ಸರ್ವೇಪಿ ಸುಖಿನಃ ಸಂತು. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು ಫೆಬ್ರವರಿ 22ನೇ ತಾರೀಕು ಶನಿವಾಸರೆ ನವಮ್ಯಾಂ ಶುಭ ತಿಥೌ. ಇಂದು ಜ್ಯೇಷ್ಠ ನಕ್ಷತ್ರ. ಯಾವ ರಾಶಿಗೆ ಯಾವ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ವೃಶ್ಚಿಕದಲ್ಲಿ ಬುಧ ಹಸ್ತಗತ ಕೊನೆಗೊಳ್ಳೋದ್ರಿಂದ ಇವತ್ತು ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗಾದಂತಹ ಗಾಯಕ್ಕೆ ನಿಮಗೆ ಈಗ ಉಪಶಮನ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ಮಾತಿನಿಂದ ಜಗಳಗಳಾಗುವಂತಹ ಸಾಧ್ಯತೆ ಹೆಚ್ಚು, ಮನಸ್ಸಿಗೆ ಕ್ಷೋಭೆ ಹೆಚ್ಚು. ಅದರಿಂದ ಮಾತನ್ನು ಬಹಳ ತೂಕವಾಗಿ ಆಡಬೇಕು. ಮಿಥುನ ರಾಶಿಯವರಿಗೆ ಬುಧ ಹಸ್ತ ಒಳ್ಳೆಯ ಫಲವನ್ನು ತಂದುಕೊಡ್ತಾ ಇದೆ. ಮನಸ್ಸಿಗೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ಯೋಚನೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇದರಿಂದ ಮಾತು ಸರಿಯಾಗಿ ಬರುತ್ತೆ. ಸಿಂಹ ರಾಶಿಯವರಿಗೆ ಈ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ರಿಯಲ್ ಎಸ್ಟೇಟ್, ಆಸ್ತಿ ಪಾಸ್ತಿ ಮತ್ತು ಮನೆ ಸಂಸಾರ ಈ ವಿಷಯಗಳಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತಿದೆ. ತಾಯಿಯ ಆರೋಗ್ಯ ಸುಧಾರಣೆ ಆಗುತ್ತಿದೆ. ಕನ್ಯಾ ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ತೊಂದರೆಗಳು ಉಂಟಾಗಬಹುದು, ಆದರೆ ಹೆಚ್ಚಿನ ಮಾತುಕತೆ ಬೇಕಾಗಿಲ್ಲ. ಅದರಿಂದ ಪ್ರಾಬ್ಲಮ್ ದೊಡ್ಡದಾಗುತ್ತದೆ. ತುಲಾ ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ನೆಮ್ಮದಿ ಪ್ರಾಪ್ತಿಯಾಗುತ್ತಿದೆ ಮತ್ತು ಧನಾಗಮದ ಸೂಚನೆಗಳು ಕೂಡ ಪ್ರಾಪ್ತಿಯಾಗುತ್ತೆ. ಸಂಸಾರದಲ್ಲಿ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ನಿಮ್ಮ ಮಾತಿನ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಯಾರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆಯೋ ಅವರು ನಿಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬರಬಹುದು. ಆರ್ಗ್ಯುಮೆಂಟ್ಸ್ ಬೇಡ, ಜಗಳಗಳು ಬೇಡ. ಧನು ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ಮುಖ್ಯವಾದಂತಹ ವ್ಯಾಪಾರ ವಹಿವಾಟು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು. ಆದ್ದರಿಂದ ಮಾತಿನ ಬಗ್ಗೆ ಬಹಳ ಜಾಗರೂಕತೆ ಅವಶ್ಯಕ. ಮಕರ ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ಬಹಳನೇ ಲಾಭಕರವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ, ವ್ಯವಹಾರಗಳಲ್ಲಿ ಮುನ್ನಡೆ ಮತ್ತು ಧನಾಗಮದ ಸೂಚನೆಗಳು ಮತ್ತೆ ಗುಂಪು ಮತ್ತೆ ಮಿತ್ರರಿಂದ ಬಹಳ ಸಂತೋಷವನ್ನು ನೀವು ಕಾಣ್ತೀರಿ. ಕುಂಭ ರಾಶಿಯವರಿಗೆ ಬುಧನ ಹಸ್ತ ಕೊನೆಗೊಳ್ಳೋದ್ರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬಾಸ್ಗಳ ಜೊತೆ ಆರ್ಗ್ಯುಮೆಂಟ್ ಇತ್ಯಾದಿಗಳು ಬೇಡ. ನಿಮ್ಮ ನುಡಿಗಳನ್ನ ನಿಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದರೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮಾತ್ರ ಪ್ರಾಪ್ತಿಯಾಗುತ್ತೆ, ಆರ್ಗ್ಯುಮೆಂಟ್ ಇರೋದಿಲ್ಲ. ಮೀನ ರಾಶಿಯವರಿಗೆ ಬುಧ ಹಸ್ತ ಕೊನೆಗೊಳ್ಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಉಂಟಾಗಬಹುದು, ಆದರೆ ಶುಕ್ರ ಗೋಚಾರ ನಿಮಗೆ ಬಹಳ ಅನುಕೂಲಕರವಾಗಿರುವುದರಿಂದ ಯಾವ ಹೆಚ್ಚಿನ ತೊಂದರೆಯೂ ಆಗೋದಿಲ್ಲ. ಮಾತು ಕಡಿಮೆ ಮಾಡಿದಷ್ಟು, ಕೆಲಸ ಮತ್ತೆ ಯೋಚನೆ ಹೆಚ್ಚು ಮಾಡಿದಷ್ಟು ಬಹಳ ಒಳ್ಳೆಯದು. ಯೋಚನೆ ಅಂತಂದರೆ ಇಲ್ಲಿ ನಿಮ್ಮ ಬುದ್ಧಿಶಕ್ತಿಯ ಉಪಯೋಗ, ಬೇಡದ ಕೊರಗುವ ಯೋಚನೆ ಅಲ್ಲ. ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಖಂಡಿತ ಸಾಧ್ಯ. ಮತ್ತೆ ಪುನಃ ನಾನು ನಿಮ್ಮ ಭವಿಷ್ಯದೊಂದಿಗೆ ನಾಳೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಗೀತಾ ಪಾರಾಯಣವನ್ನು ಮಾಡಿ ಖಂಡಿತವಾಗಿ ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.